ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಗಿರೀಶ್. ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಏಕೆ ಅಂತ ಅಂದರೆ ನೋಡಿ, ಸಬ್ಸ್ಕ್ರೈಬ್ ಆಗಿ ಅಂದ ತಕ್ಷಣವೇ ಒಂದು ಹೊಳೀತು. ಏನು ವಿಚಾರ ಅಂತ ಅಂದರೆ, ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡಿಕೊಡ್ತೀವಿ ಅಂತ ಹೇಳಿ ಕೆಲವರು ಯೂಟ್ಯೂಬ್ ಚಾನಲ್ ಮಾಡ್ತಕ್ಕಂಥವ್ರು ಚಾರ್ಜಸ್ ಅಂತ ಹೇಳಿ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಸ್ಕ್ಯಾಮ್ಗೆ ಯಾರೂ ಕೂಡ ಹೋಗಿ ತಗೊಳಕೋಬೇಡಿ. ನಿಮ್ಮ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ತು ಅನ್ನೋದೇನಾದರೂ ಇದ್ದರೆ 100% ಅವರೇ ಸಬ್ಸ್ಕ್ರೈಬ್ ಆಗ್ತಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಅವರೇ ಫಾಲೋ ಮಾಡ್ತಾರೆ, ಫೇಸ್ಬುಕ್ನಲ್ಲಿ ಅವರೇ ರಿಕ್ವೆಸ್ಟ್ ಕಳಿಸ್ತಾರೆ, ಲೈಕು ಕಮೆಂಟ್ಸು ಪ್ರತಿಯೊಂದು ಅವರೇ ಕೊಡ್ತಾರೆ. ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಕೊಡ್ತೀರಾ, ಇಷ್ಟ ಆಗಲಿಲ್ಲ ಅಂತ ಅಂದರೆ ಕೊಡಲ್ಲ. ಅದಕ್ಕೆ 100ಕ್ಕೆ 200 ಭಾಗ ಸತ್ಯವಾದಂಥ ಮಾತು. ಬಟ್ ಕೆಲವೊಂದು ವಿಚಾರಗಳೇನಾಗ್ತಾಯಿದೆ ಅಂತ ಅಂದರೆ, ಅಡ್ವರ್ಟೈಸ್ನಲ್ಲಿ ಕೆಲವೊಬ್ಬರು, ಎಲ್ಲರೂ ಮಾಡ್ತಾಯಿಲ್ಲ, ಕೆಲವೊಬ್ಬರು ನಾವು ನಿಮಗೆ ಕ್ಲಾಸ್ ಕೊಡ್ತೀವಿ, ನಿಮ್ಮನ್ನು ಹಂಗೇ ಏನದು ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡಿಸ್ಕೊಡ್ತೀವಿ, ನಿಮಗೆ ಫಾಲೋವರ್ಸ್ಗಳನ್ನ ಜಾಸ್ತಿ ಮಾಡಿಕೊಡ್ತೀವಿ ಅನ್ನೋ ಒಂದು ವಿಚಾರ ನಾನು ನೋಡಿದ್ದೀನಿ. ಅದು ಸ್ಕ್ಯಾಮ್ ಅನ್ನೋದು ನನಗೆ ಖಚಿತಪಡಿಸಿದ್ದಾರೆ. ನಿಮ್ಮ ಒಂದು ವಿಡಿಯೋ ಯಾರಿಗೆ ಲೈಕ್ ಆದ್ರೂ ಇಷ್ಟ ಆದ್ರೂ ಅವರೇ ಲೈಕ್ ಮಾಡ್ಕೊಂಡು ಅವರೇ ಫಾಲೋ ಮಾಡೋದಂತೂ 100ಗೆ 200% ಖಚಿತ ಆಗಿರೋದ್ರಿಂದ ದಯವಿಟ್ಟು ಅಂಥ ಒಂದು ಮೋಸದ ಜಾಲಕ್ಕೆ ನೀವುಗಳು ಯಾವುದೇ ಕಾರಣಕ್ಕೂ ತಗೊಳಕೊಳ್ಬೇಡಿ. ನಿಮ್ಮ ಹಣನ ನಿಮ್ಮ ಪ್ಯಾಕೆಟಿಂದ ತೆಗೆದಾಕಿರ್ತೀರ, ನಿಮ್ಮ ಕಷ್ಟ ಸುಖಗಳು ಏನಿರುತ್ತೆ ಅನ್ನೋದು ಗೊತ್ತಿರಲ್ಲ. ಬಟ್ ಅವ್ರಿಗೆ ನೀವು ದುಡ್ಡನ್ನು ಕೊಡೋದಂತೂ ಖಚಿತ. ಯಾಕೆ ನೀವು ಕೊಡ್ತೀರಾ? ನನಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ ಜಾಸ್ತಿ ಸಿಗ್ತಾರೆ, ಯಾವುದೋ ಒಂದು ಚಾನಲ್ಗೆ ದುಡ್ಡು ಕೊಟ್ಬಿಟ್ಟಿದ್ದೇನೆ, ಯಾರೋ ಒಬ್ಬರು ಬೆಳೆದಿರ್ತಾರೆ, ಅವ್ರಿಗೆ ಒಂದಷ್ಟು ದುಡ್ಡಂತ ಕೊಟ್ಬಿಟ್ಟಿದ್ದೇನೆ, ಆ ಚಾನಲ್ನ ನಿಮಗೆ ಖರೀದಿ ಮಾಡಿಸ್ಕೊಡ್ತಾರೆ. ಅದರಲ್ಲಿ ಅವರು ಮಧ್ಯದಲ್ಲಿ ಕಮಿಷನ್ಗಳನ್ನ ಇಟ್ಕೊಂಡಿರ್ತಾರೆ. ಇದು ಸತ್ಯವಾದಂಥ ಮಾತು. ಅವ್ರ ಹೆಸರಲ್ಲಿ ಚಾನಲ್ ಮಾಡಬೇಡಿ, ನಿಮ್ಮ ಹೆಸರಲ್ಲಿ ನೀವು ಚಾನಲ್ ಮಾಡಿ. 100% ದುಡ್ಡಿದೆ. ನೀವೇ ಕಷ್ಟಪಟ್ಟು ನಿಮ್ಮ ಒಂದು ವಿಡಿಯೋಗಳನ್ನ ಹಾಕಿ ನೀವೇನೇ ದಯವಿಟ್ಟು ಸಬ್ಸ್ಕ್ರೈಬ್ಗಳು ಆಟೋಮೆಟಿಕ್ ಆಗ್ತಾರೆ. ನಿಮ್ಮ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಮೋಸದ ಜಾಲದಲ್ಲಿ ನೀವು ಯಾವುದೇ ಕಾರಣಕ್ಕೂ ಬೀಳಬಾರ್ದು ಅನ್ನೋದು ನಾನು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯೂಟ್ಯೂಬರ್ಗಳು ಬರಬೇಕು. ಮುಂದೊಂದು ದಿನ, ಇನ್ನು 5 ರಿಂದ 6 ವರ್ಷ, ನಾನೇನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಹೇಳಿದ್ದೀನಿ ನಾನು 100% ಯೂಟ್ಯೂಬ್ನಲ್ಲಿ ದುಡ್ಡಿದೆ. ಮೋಸದ ಜಾಲಕ್ಕೆ ದಯವಿಟ್ಟು ನೀವುಗಳು ಸಿಗಾಕೋಬೇಡಿ. ಫಾಲೋ ಮಾಡಿಸ್ಕೊಡ್ತೀನಿ ಇನ್ಸ್ಟಾಗ್ರಾಮ್ನಲ್ಲಿ, ನಿಮ್ಗೆ ಇನ್ನು 6 ತಿಂಗಳಲ್ಲೇ ದುಡ್ಡು ಬಂದುಬಿಡುತ್ತೆ. ಫೇಸ್ಬುಕ್ನಲ್ಲಿ ಬಂದುಬಿಡುತ್ತೆ, ಯೂಟ್ಯೂಬ್ನಲ್ಲೂ ಬಂದುಬಿಡುತ್ತೆ. ಸಬ್ಸ್ಕ್ರೈಬ್ಗಳು ಕೊಟ್ಬಿಡ್ತೀನಿ ನಿಮಗೆ. ನನ್ನ ಹತ್ರ 5 ಲಕ್ಷ ಸಬ್ಸ್ಕ್ರೈಬರ್ಗಳ ಚಾನಲ್ಗಳಿದೆ. ನಾನು ನಿಮಗೆ ಸೇಲ್ ಮಾಡಿಕೊಟ್ಬಿಡ್ತೀನಿ. ನಿಮ್ಗೆ ಇನ್ನೊಂದು ವಾರದಲ್ಲೇ ಕೊಟ್ಬಿಡ್ತೀನಿ. ಇದೆಲ್ಲ ನಡೀತಾ ಇರೋದ್ರಿಂದ ದಯವಿಟ್ಟು ಅಂಥ ಒಂದು ಮೋಸದ ಜಾಲಕ್ಕೆ ದಯವಿಟ್ಟು ಯಾರೂ ಸಿಗಾಕೋಬೇಡಿ. ದಯವಿಟ್ಟು ಈ ಒಂದು ವಿಚಾರನ ನಿಮ್ಮ ಸ್ನೇಹಿತರುಗಳಿಗೆ, ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನೀವು 100% ಸಬ್ಸ್ಕ್ರೈಬ್ ಆಗೇ ಆಗ್ತೀರಾ. ಒಂದು ಒಳ್ಳೆ ವಿಚಾರ ಕೊಡೋದ್ರಿಂದ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತೀರಾ. ಮೇಲ್ಗಡೆ ಬಯೋದಲ್ಲಿ ಲಿಂಕ್ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆಯಿತಾ? 100% ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚು ವೀಡಿಯೋಗಳನ್ನ ಕೊಡಬೇಕು ಅನ್ನೋದು ನನ್ನ ಆಸೆ. ನಾನು ನಿನ್ನೆ ಮೊನ್ನೆ ಬಂದಿರತಕ್ಕಂಥ ಒಬ್ಬ ಗಿರೀಶ್ ಅಷ್ಟೇ ನಿಮ್ಮ ಕಣ್ಣಿಗೆ ಕಾಣ್ತಾ ಇರೋದು. 5-10 ವರ್ಷದಿಂದ ಬಂದಿರತಕ್ಕಂಥವ್ರು ಬೆಳೆದಿದ್ದಾರೆ. ಅವರು ಅವತ್ತಿನ ಕಾಲದಲ್ಲಿ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ನ ನಡೆಸ್ಕೊಂಡು ಬಂದಿದ್ದಾರೆ. ಅವತ್ತಿಂದ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಬಂದಿದ್ದಾರೆ. ನಿಮ್ಮ ಕಂಟೆಂಟ್ 100% ಜನಕ್ಕೆ ಇಷ್ಟ ಆಯಿತು ಅಂತ ಅಂದರೆ 4 ದಿನ ಸಾಕು, ಜಾಸ್ತಿ ದಿನ ಅವಶ್ಯಕತೆ ಇಲ್ಲ. 4 ದಿನದಲ್ಲಿ ನಿಮ್ಮ ಕಂಟೆಂಟ್ ಇಷ್ಟ ಆಯಿತು ಅಂತಂದರೆ 100% ಸಬ್ಸ್ಕ್ರೈಬರ್ ಅವರೇ ಆಗ್ತಾರೆ, ವಾಲಂಟ್ರಿಯಾಗಿ ಆಗ್ತಾರೆ. ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚು ಜನ ಬರಬೇಕಂತ ನನ್ನ ಆಸೆ. ನನಗೂ ಯಾರೋ ನಿಮ್ಮಂಥವ್ರು ಹೇಳಿದ್ರು, ನಾನು ಒಂದು ಚಾನಲ್ ಮಾಡಿಕೊಂಡೆ. ನೋಡೋಣ, ನನ್ನ ಲಕ್ಕು, ತಪ್ಪೇನಿದೆ? ನೀವುಗಳು ಮಾಡಿ. ಗೊತ್ತಾಗಲಿಲ್ಲ ಅಂತ ಅಂದರೆ ಕೆಲವೊಂದು ಯೂಟ್ಯೂಬರ್ಗಳು ಅದರ ವಿಚಾರವಾಗಿ ನೋಡಿ. ಇನ್ನೊಂದು ಹೇಳಬೇಕು ಅನ್ಕೋತೀನಿ, ಉಚಿತವಾಗಿ ಕೆಲವೊಬ್ಬ ನಮ್ಮ ಯೂಟ್ಯೂಬ್ ಚಾನಲ್ ನಡೆಸ್ತಕ್ಕಂಥವ್ರು ಅವರೇ ಫ್ರೀಯಾಗಿ ನಿಮಗೆ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಕಂಟೆಂಟ್ಗಳನ್ನ ಹಾಕಬೇಕು, ಯಾವ ರೀತಿ ವೀಡಿಯೋಸ್ಗಳನ್ನ ಮಾಡಬೇಕು, ಪ್ರತಿಯೊಂದು ಪಿನ್ ಟು ಪಿನ್ ಕೊಡ್ತಾ ಬರ್ತಾಯಿದ್ದಾರೆ.
ಅದನ್ನು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅವ್ರದ್ದು ಲಿಂಕ್ಗಳನ್ನ ಕೂಡ ನಾನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಏಕೆಂದರೆ ನಾವು ಇನ್ನೂ ಕಲಿಬೇಕಾದದ್ದು ತುಂಬ ಇದೆ, ಕಲಿತಾ ಇದ್ದೀನಿ. ಬಟ್ ಮೋಸದ ಜಾಲಕ್ಕೆ ಯಾರೂ ಸಿಗಾಕೋಬೇಡಿ, ಈ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಜೈ ಕರ್ನಾಟಕ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.